ಬಂದ 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 ನೋಡು ಡಿ ಕೆ ಸಾಹೇಬ. ನಮ್ಮ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಭಾರತದಲ್ಲೇ ಅತ್ಯಂತ ಶ್ರೀಮಂತ ಹಣವಂತ ಮುಖ್ಯಮಂತ್ರಿ. ಈ ಹಿಂದೆ ದೇಶದ ಅತ್ಯಂತ ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದ ಡಿಕೆಶಿ ಇದೀಗ ಸಿಎಂ ಪಟ್ಟಕ್ಕೇರುವ ಮೂಲಕ ದೇಶದ ಶ್ರೀಮಂತ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಒಟ್ಟು ಆಸ್ತಿ ಎಷ್ಟು, ಆದಾಯ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಕಳೆದ 2023ರ ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದ ಅಫಿಡವಿಟ್ ಪ್ರಕಾರ ಡಿಕೆ ಶಿವಕುಮಾರ್ ಒಟ್ಟು 1413 ಕೋಟಿ ರೂಪಾಯಿಗಳ ಆಸ್ತಿಯನ್ನ ಹೊಂದಿದ್ದಾರೆ. ಆ ಪೈಕಿ ಡಿಕೆ ಶಿವಕುಮಾರ್ ಅವರ ಬಳಿ 1214 ಕೋಟಿ ಮೊತ್ತದ ಆಸ್ತಿ ಇದೆ. ಅದರಲ್ಲಿ 970 ಕೋಟಿ ಮೊತ್ತದ ಸ್ಥಿರಾಸ್ತಿ, 244 ಕೋಟಿ ಮೊತ್ತದ ಚರಾಸ್ತಿ ಇದೆ. ಇನ್ನು ಅವರ ಪತ್ನಿ ಉಷಾ ಅವರ ಬಳಿ 133 ಕೋಟಿ ಮೊತ್ತದ ಆಸ್ತಿ ಹಾಗೂ ಡಿಕೆಶಿ ಅವರ ಪುತ್ರ ಆಕಾಶ್ ಬಳಿ 66 ಕೋಟಿ ಬೆಲೆ ಬಾಳುವ ಆಸ್ತಿ ಇದೆ. ಡಿಕೆಶಿ ಬಳಿ ಬೆಲೆ ಬಾಳುವಂಥದ್ದು ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ, ಬ್ಯಾಂಕುಗಳಲ್ಲಿ 16 ಕೋಟಿಗೂ ಹೆಚ್ಚು ಹಣವನ್ನ ಠೇವಣಿ ಇಟ್ಟಿದ್ದಾರೆ. 4 ಲಕ್ಷ ರೂಪಾಯಿಗಳನ್ನ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರ ಬಳಿ 2 ಕೆಜಿ 184 ಗ್ರಾಂನಷ್ಟು ಬಂಗಾರ, 12.5 ಕೆಜಿಯಷ್ಟು ಬೆಳ್ಳಿ ಇದೆ. 1 ಕೋಟಿಗೂ ಹೆಚ್ಚು ಬೆಲೆ ಬಾಳುವ 324 ಗ್ರಾಂ ತೂಕದ ವಜ್ರ, 27 ಗ್ರಾಂ ತೂಕದ ರೂಬೀಸ್ ಸೇರಿದಂತೆ ಬೆಲೆ ಬಾಳುವ ಹವಳಗಳು ಕೂಡ ಅವರ ಬಳಿ ಇದ್ದಾವೆ. ಸುಮಾರು 24 ಲಕ್ಷ ಬೆಲೆ ಬಾಳುವ ಹ್ಯೂಬ್ಲೋಟ್ ವಾಚು ಮತ್ತು 9 ಲಕ್ಷ ಬೆಲೆ ಬಾಳುವ ರೋಲೆಕ್ಸ್ ವಾಚ್ ಕೂಡ ಅವರ ಬಳಿ ಇದೆ. ಜೊತೆಗೆ 8 ಲಕ್ಷ ಬೆಲೆ ಬಾಳೋ ಹಳೆಯದೊಂದು ಟೊಯೋಟಾ ಕ್ವಾಲಿಸ್ ಕಾರ್ ಕೂಡ ಅವರ ಬಳಿ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, 2013ರ ಚುನಾವಣೆಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ 252 ಕೋಟಿ ಮೊತ್ತದ ಆಸ್ತಿಯನ್ನ ಹೊಂದಿದ್ರು. 2018ರ ಎಲೆಕ್ಷನ್ ಹೊತ್ತಿಗೆ ಡಿಕೆಶಿ ಆಸ್ತಿಯ ಪ್ರಮಾಣ 3 ಪಟ್ಟು ಹೆಚ್ಚಾಗಿತ್ತು. ಅಂದ್ರೆ ಶಿವಕುಮಾರ್ ಅವರ ಒಟ್ಟು ಆಸ್ತಿಯ ಮೌಲ್ಯ 840 ಕೋಟಿಗೆ ಏರಿಕೆಯಾಗಿತ್ತು. ಅದೇ ಕಳೆದ 2023ರ ಚುನಾವಣೆ ಹೊತ್ತಿಗೆ ಈ ಆಸ್ತಿ ಮೌಲ್ಯ ಇನ್ನೊಂದೆರಡು ಪಟ್ಟು ಹೆಚ್ಚಾಗಿ ಡಿಕೆ ಶಿವಕುಮಾರ್ 1413 ಕೋಟಿ ರೂಪಾಯಿಗಳ ಆಸ್ತಿಯ ಒಡೆಯ ಮತ್ತು ಅತ್ಯಂತ ಶ್ರೀಮಂತ ರಾಜಕಾರಣಿಯಾಗಿ ಹೊರಹೊಮ್ಮಿದ್ರು. ಹೀಗೆ ಸಾವಿರಾರು ಕೋಟಿ ಆಸ್ತಿ ಪಾಸ್ತಿಯನ್ನ ಹೊಂದಿರುವ ಡಿಕೆ ಶಿವಕುಮಾರ್ ಅವರ ವಾರ್ಷಿಕ ಆದಾಯ 14 ಕೋಟಿ 24 ಲಕ್ಷ ರೂಪಾಯಿಗಳು. ರಾಜಕಾರಣಿ ಆಗಿರುವಂತಹ ಡಿಕೆಶಿಗೆ ವರ್ಷಕ್ಕೆ ಹೀಗೆ ಕೋಟಿಗಟ್ಟಲೆ ಆದಾಯ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಉತ್ತರ ವೆರಿ ಸಿಂಪಲ್. ಅವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ, ಬಿಸ್ನೆಸ್ ಮ್ಯಾನ್ ಕೂಡ ಹೌದು, ಅಗ್ರಿಕಲ್ಚರಿಸ್ಟ್ ಕೂಡ ಹೌದು. ಬೆಂಗಳೂರಿನ ರಾಜಾಜಿನಗರದ ಬಳಿ ಇರುವಂತಹ ಲೂಲು ಮಾಲ್ ನಿಮ್ಗೆಲ್ಲ ಗೊತ್ತಿರಬಹುದು. ಬೆಂಗಳೂರಿನಲ್ಲೇ 2ನೇ ಅತಿದೊಡ್ಡ ಮಾಲ್ ಅನ್ಸ್ಕೊಂಡಿರುವಂತಹ ಈ ಲೂಲು ಮಾಲ್ನ ಮಾಲೀಕ ಡಿಕೆ ಶಿವಕುಮಾರ್. ಅಷ್ಟೇ ಅಲ್ಲ, ನಾಯಂಡಹಳ್ಳಿಯಲ್ಲಿರೋ ಡಿವಿನಿಟಿ ಮಾಲ್ ಕೂಡ ಡಿಕೆಶಿ ಒಡೆತನದ್ದು. RR ನಗರದಲ್ಲಿರುವ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಕಾಲೇಜು ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ಡಿಕೆಶಿ ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲೂ ಹೂಡಿಕೆ ಮಾಡಿದ್ದಾರೆ. ರಾಜ್ಯದ ವಿವಿಧೆಡೆಗಳಲ್ಲಿ ವಾಣಿಜ್ಯ ಮತ್ತು ಕೃಷಿ ಭೂಮಿಯನ್ನ ಹೊಂದಿದ್ದಾರೆ. ಈ ಎಲ್ಲಾ ಮೂಲಗಳಿಂದ ವರ್ಷಕ್ಕೆ ಸುಮಾರು 14 ಕೋಟಿಗೂ ಹೆಚ್ಚಿನ ಆದಾಯವನ್ನ ಗಳಿಸ್ತಾರೆ. ಇಷ್ಟೆಲ್ಲ ಸಂಪತ್ತನ್ನ ಗಳಿಸಿರುವಂತಹ ಡಿಕೆ ಶಿವಕುಮಾರ್ ಅವರ ಮೇಲೆ 19 ಕ್ರಿಮಿನಲ್ ಕೇಸ್ಗಳು ಕೂಡ ಇದ್ದಾವೆ. ಹಲವು ಬಾರಿ ಅಕ್ರಮದ ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡಿಯಿಂದ ಬಂಧನಕ್ಕೊಳಗಾಗಿ ಡಿಕೆ 50 ದಿನಗಳ ಕಾಲ ದೆಹಲಿಯ ತಿಹಾರ್ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದ್ರು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಡಿಕೆ ಶಿವಕುಮಾರ್ ಈ ಶ್ರೀಮಂತ ಸಿಎಂಗಳ ಪಟ್ಟಿ ಸೇರೋಕ್ಕೂ ಮುಂಚೆ 931 ಕೋಟಿ ಮೊತ್ತದ ಆಸ್ತಿಯನ್ನ ಹೊಂದಿರೋ ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರು ದೇಶದ ಅತ್ಯಂತ ಶ್ರೀಮಂತ ಸಿಎಂಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ರು. 2ನೇ ಸ್ಥಾನದಲ್ಲಿ ಇತ್ತೀಚೆಗೆ ತಮಿಳುನಾಡಿನ ಸಿಎಂ ಆಗಿರೋ 648 ಕೋಟಿ ಆಸ್ತಿಯ ಒಡೆಯ ದಳಪತಿ ವಿಜಯ್ ಇದ್ರು. ಇದೀಗ ಇವರಿಬ್ಬರನ್ನ ಹಿಂದಿಕ್ಕಿರುವ ಡಿಕೆಶಿ ಸಿರಿವಂತ ಸಿಎಂಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದ್ದಾರೆ. ನಮ್ಮ ದೇಶದ ಟಾಪ್ 3 ರಿಚೆಸ್ಟ್ ಸಿಎಂಗಳು ದಕ್ಷಿಣ ಭಾರತದವರು ಅನ್ನೋದು ಕೂಡ ಗಮನಿಸಬೇಕಾದ ಅಂಶ. ಆದ್ರೆ ನಾವಿಲ್ಲಿ ಒಂದು ಮಾತನ್ನ ಹೇಳಲೇಬೇಕು. ನಮ್ಮ ದೇಶದ ರಾಜಕಾರಣಿಗಳ ಆಸ್ತಿ ಹೆಚ್ಚಾಯಿತು, ರಾಜಕಾರಣಿಗಳು ಆಗರ್ಭ ಶ್ರೀಮಂತರಾದ್ರು ಅಂತ ಕೊಂಡಾಡೋದಕ್ಕಿಂತ ನಮ್ಮ ದೇಶದ ಜನ ಬಡತನದಿಂದ ಮುಕ್ತರಾದ್ರು, ಜನಸಾಮಾನ್ಯರ ಬದುಕಿಗೆ ಅಗತ್ಯವಾದ ದುಡಿಮೆ, ಅದಕ್ಕೆ ತಕ್ಕನಾದ ಸಂಬಳ ಸಿಗೋ ವಾತಾವರಣ ನಮ್ಮ ದೇಶದಲ್ಲಿದೆ ಅನ್ನೋ ತರದ ಬದಲಾವಣೆಗಳನ್ನ ನಮ್ಮ ರಾಜಕಾರಣಿಗಳು ತರಬೇಕು. ಆಗಲೇ ಜನ ಮತ ಹಾಕಿದ್ದಕ್ಕೂ ಜನಪ್ರತಿನಿಧಿಗಳಾಗಿ ಅವರು ಸೇವೆ ಸಲ್ಲಿಸೋದಕ್ಕೂ ಸಾರ್ಥಕವಾಗುತ್ತೆ.
ಇಲ್ಲದೆ ಹೋದ್ರೆ ಅಧಿಕಾರ ಇರೋ ಕೆಲವರು ಶ್ರೀಮಂತರಾಗ್ತಾನೆ ಹೋಗ್ತಾರೆ, ಉಳಿದ ಹಲವರು ಬಡವರಾಗಿ ಉಳಿತಾರೆ. ಹೀಗಾಗಬಾರದು ಅನ್ನೋದು ನಮ್ಮ ಆಶಯ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಮತ್ತಷ್ಟು ಅಪರೂಪದ ಕಥೆಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.